ಸ್ಕ್ಯಾನಿಂಗಲ್ಲಿ ಕಿಡ್ನಿಯಲ್ಲಿ ಕಲ್ಲಿದೆ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಕೇಳೋ ಕ್ವಶನ್ ಏನು ಗೊತ್ತಾ ಎಷ್ಟೊಂದು ಜನರು? ಡಾಕ್ಟರ್ ಇವತ್ತು ಹೋಗಿ 2 ಬಿಯರ್ ಹೊಡೆದ್ಬಿಡ್ತೀನಿ, ಕಲ್ಲು ಹೋಗ್ಬಿಡುತ್ತೆ ಅಲ್ವಾ ಅಂತ. ಇನ್ನು ಕೆಲವೊಬ್ಬರಂತೂ ನಾನು ರೆಗ್ಯುಲರ್ ಆಗಿ ಬಿಯರ್ ಕುಡಿತೀನಿ, ನನಗೆ ಯಾಕೆ ಮತ್ತೆ ಕಲ್ಲಾಯಿತು ಅಂತ ಕೇಳ್ತಾರೆ. ಇನ್ನೂ ಒಂದು ಫನ್ನಿ ಫ್ಯಾಕ್ಟ್ ಅಂತಂದರೆ, ಒಬ್ಬರು ಪಾಪ 60 ವರ್ಷದ ಅಜ್ಜಿಗೆ ಕಲ್ಲಾಗಿದೆ ಅಂತ ಗೊತ್ತಾಗ್ಬಿಟ್ಟು ಫುಲ್ ಬಿಯರ್ ಕುಡಿಸ್ಬಿಟ್ಟು ಆ ಅಜ್ಜಿ ಸುಸ್ತಾಗ್ಬಿಟ್ಟು ಬಂದು ಅಡ್ಮಿಟ್ ಆಗಿದ್ರು. ಈ ಬಿಯರ್ ಕುಡಿದ್ರೆ ಕಲ್ಲು ಆಗಲ್ಲ ಅನ್ನೋದೊಂದು ಏನು ಕಲ್ಪನೆ ಇದೆ ಅಲ್ವಾ, ಅದು ನಿಜಾನ ಹೇಳ್ತೀನಿ ಬನ್ನಿ. ಬಿಯರ್ ಅನ್ನೋದು ಆಲ್ಕೋಹಾಲ್ ಕಂಟೆಂಟ್. ಸೊ ಅದನ್ನು ಕುಡಿದ್ರೆ ದೇಹದಲ್ಲಿ ಆಗೋ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಬಿಟ್ಟರೆ ಅದರಿಂದ ಉಪಯೋಗ ಅಂತೂ ಇಲ್ಲ. ನನ್ನ ಮಾತನ್ನು ಕೇಳಿ ಮದ್ಯಪ್ರಿಯರಿಗೆ ಬೇಜಾರಾಗ್ಬೋದು, ಆದರೆ ಆ ಬಿಯರ್ ಕುಡಿದ್ರೆ ಕಿಡ್ನಿ ಕಲ್ಲು ಹೋಗುತ್ತೆ ಅನ್ನೋದೇನಿದೆ ಅಲ್ಲ, ಅದು ದೊಡ್ಡ ತಪ್ಪು ಕಲ್ಪನೆ. ಅದರಿಂದ ಇನ್ನೂ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಆಗ್ಬೋದು. ಹೇಗೆ? ಇನ್ಫ್ಯಾಕ್ಟ್ ಕಲ್ಲುಗಳಾಗೋದೂ ಜಾಸ್ತಿ ಆಗುತ್ತೆ. ಬಿಯರ್ ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಅದರಿಂದ ನಿಮ್ಮ ಮೂತ್ರ ಕಾನ್ಸಂಟ್ರೇಟೆಡ್ ಆಗಿ ಹೋಗಿ ಅದರಿಂದ ಕಲ್ಲಾಗ್ಬೋದು. ಇನ್ನು ರೆಗ್ಯುಲರ್ ಆಗಿ ಈ ಆಲ್ಕೋಹಾಲ್ ಅಥವಾ ಬಿಯರ್ ಕುಡಿಯೋರು ದಪ್ಪ ಆಗ್ತಾರೆ. ದಪ್ಪ ಆದರೆ ಆಯಿತು, ಅದರಿಂದ ಕಲ್ಲುಗಳಾಗೋದು ಸಹಜ. ಮತ್ತು ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಅಂತ ಏನು ಹೇಳ್ತೀವಿ, ಅದನ್ನು ಜಾಸ್ತಿ ಆಗುತ್ತೆ ಈ ಬಿಯರ್ ಕುಡಿಯೋದ್ರಿಂದ. ಆ ಯೂರಿಕ್ ಆ್ಯಸಿಡಿಂದ ಕಲ್ಲುಗಳಾಗಿ ಫಾರ್ಮ್ ಆಗ್ಬೋದು. ಸೊ ಈ ಆಕ್ಸಲೇಟ್ ಅಂಶ ಅಂತ ಏನು ಕಲ್ಲುಗಳು ಫಾರ್ಮ್ ಆಗುತ್ತೆ ಅದು ಕೂಡ ಬಿಯರಲ್ಲಿ ಜಾಸ್ತಿ ಇರುತ್ತೆ, ಅದರಿಂದ ಕೂಡ ಕಲ್ಲುಗಳಾಗತ್ತೆ. ಇನ್ನು ನಿಮಗೆ ತುಂಬ ನೋವಾಗ್ತಾ ಇರುತ್ತೆ, ಆ ಟೈಮಲ್ಲಿ ನೀವು ಏನಾದರೂ ಈ ಬಿಯರನ್ನು ಕುಡಿದ್ರೆ ಮೂತ್ರ ಜಾಸ್ತಿ ಹೋಗುತ್ತೆ, ಪೇನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬಿಯರ್ ಕುಡಿದ್ರೆ ಯಾಕೆ ಈ ಕಲ್ಲು ಹೋಗುತ್ತೆ ಅನ್ನೋದೊಂದು ನಂಬಿಕೆ ಹುಟ್ಕೊಂಡಿದೆ. ಯಾವುದೇ ರೀತಿ ಒಂದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಲ್ವಾ, ಅದೇ ರೀತಿ ಒಂದೇ ಒಂದು ಉಪಯೋಗ ಆ ಬಿಯರ್ ಕುಡಿದ್ರೆ ಅಂತ ಏನಂದರೆ, ಮೂತ್ರ ಜಾಸ್ತಿ ಹೋಗೋದ್ರಿಂದ ತುಂಬ ಚಿಕ್ಕ ಕಲ್ಲುಗಳು, ಅಂದರೆ 5 mm ಕಡಿಮೆ ಇರೋ ಕಲ್ಲುಗಳು ಕೆಲವೊಬ್ಬರಲ್ಲಿ ಫ್ಲಶ್ ಔಟ್ ಆಗಿ ಹೋಗ್ಬಿಡ್ಬೋದು. ಮೂತ್ರನ ಜಾಸ್ತಿಯಾಗಿ ಮಾಡೋಕ್ಕೆ ಬಿಯರ್ನೇ ಕುಡಿಬೇಕಂತ ಇಲ್ಲ, ಅದಕ್ಕೆ ಚೆನ್ನಾಗಿ ನೀರು ಕುಡಿದ್ರೂ ಸಾಕಾಗತ್ತೆ. ಹಾಗಾಗಿ ಕಿಡ್ನಿ ಕಲ್ಲಿದೆ ಅಂತ ಗೊತ್ತಾದ ತಕ್ಷಣ ಯಾರಿಗೂ ಬಿಯರ್ ಕುಡೀರಿ ಅಂತ ಸಜೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಆ ಕಲ್ಲು ಎಷ್ಟು ದೊಡ್ಡದಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತೀವಿ.